ನಾವು ಸಾಲವನ್ನು ನಮ್ಮ ಪರಿವಾರದ ಉನ್ನತಿಗಾಗಿ ಬಳಸಲಿದ್ದೀವಿ. ನಾವು ಸಾಲವನ್ನು ನಮ್ಮ ಪರಿವಾರದ ಉನ್ನತಿಗಾಗಿ ಬಳಸಲಿದ್ದೇವೆ. ನಾವು ಸಾಲದ ಕಂತನ್ನು ಸಮಯದಲ್ಲಿ ತುಂಬಿಸುತ್ತೇವೆ. ನಾವು ಸಾಲದ ಕಂತನ್ನು ಸಮಯದಲ್ಲಿ ತುಂಬಿಸುತ್ತೇವೆ. ನಾವು ಸೂಕ್ತ ಉಳಿತಾಯ ಮಾಡುತ್ತೇವೆ. ನಾವು ಸೂಕ್ತ ಉಳಿತಾಯ ಮಾಡುತ್ತೇವೆ. ನಾವು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುತ್ತೇವೆ. ನಾವು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುತ್ತೇವೆ. ನಮ್ಮ ಸಹಯೋಗಿಗಳ ಸುಖ ದುಃಖಗಳಲ್ಲಿ ನಾವು ಭಾಗಿಯಾಗುತ್ತೇವೆ. ನಮ್ಮ ಸಹಯೋಗಿಗಳ ಸುಖ ದುಃಖದಲ್ಲಿ ನಾವು ಭಾಗಿಯಾಗುತ್ತೇವೆ. ನಾವು ಕಂಪನಿಯ ಜೊತೆ ಒಳ್ಳೆಯ ಸಂಬಂಧದ ಸ್ಥಾಪನೆ ಮಾಡುತ್ತೇವೆ. ನಾವು ಕಂಪನಿಯ ಜೊತೆ ಒಳ್ಳೆಯ ಸಂಬಂಧದ ಸ್ಥಾಪನೆ ಮಾಡುತ್ತೇವೆ. ನಾವು ಏನು ಮಾಡುತ್ತೇವೋ ಹಾಗೂ ಏನನ್ನು ಹೇಳುತ್ತೀವೋ ಅದಕ್ಕೆ ದೇವರು ಸಾಕ್ಷಿಯಾಗಿ ಇರುತ್ತಾನೆ. ನಾವು ಏನು ಮಾಡುತ್ತೇವೋ ಹಾಗೂ ಏನನ್ನು ಹೇಳುತ್ತೇವೋ ಅದಕ್ಕೆ ದೇವರು ಸಾಕ್ಷಿಯಾಗಿರುತ್ತಾನೆ. ಕೂತ್ಕೊಳ್ಳಿ. ನನಗೆ ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಜೊತೆ ಮಾತಾಡೋಕೆ ಅಂತ ನಮ್ಮ ಕಂಪನಿಯ ಝೋನಲ್ ಮ್ಯಾನೇಜರ್ ಪ್ರೀತಿ ಮೇಡಮ್ ಬಂದಿದ್ದಾರೆ. ನಾನು ಲಕ್ಷ್ಮಿ ಅವರಿಗೆ ಕೇಳಿಕೊಳ್ಳುತ್ತಿದ್ದೀನಿ, ಅವರು ಹೂ ನೀಡಿ ಪ್ರೀತಿ ಮೇಡಮ್ ಅವರನ್ನು ಸ್ವಾಗತಿಸಬೇಕಂತ. ಈಗ ನಾನು ಪ್ರೀತಿ ಮೇಡಮ್ಗೆ ಕೋರುತ್ತಿದ್ದೀನಿ, ಅವರು ತಮ್ಮ ಮೌಲ್ಯಯುತ ಮಾತನ್ನು ಮಹಿಳೆಯರಿಗೆ ಹೇಳಬೇಕು ಅಂತ. ಧನ್ಯವಾದ ಸುರೇಶ್ ಅವರೇ. ಎಲ್ಲಕ್ಕೂ ಮೊದಲು ನಾನು ನಿಮ್ಗೆಲ್ರಿಗೂ ಅಭಿನಂದನೆ ಹೇಳ್ತೀನಿ. ನೀವೆಲ್ಲರೂ ಯಾವ ರೀತಿಯಲ್ಲಿ ನಿಮ್ಮ ವ್ಯವಸಾಯವನ್ನು ವೃದ್ಧಿಸಿದ್ದೀರಿ ಹಾಗೂ ಪರಿವಾರದ ಉನ್ನತಿಗಾಗಿ ಪ್ರಯತ್ನಿಸಿದ್ದೀರಿ ಅದನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ಇದೇ ಪ್ರಕಾರ ನೀವು ಕಂಪನಿಯಿಂದ ಪಡೆದ ಸಾಲವನ್ನು ತುಂಬಾ ಪ್ರಾಮಾಣಿಕತೆಯಿಂದ ತೀರಿಸ್ತಿದ್ದೀರಿ. ಇದನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ನನ್ಗನ್ಸುತ್ತೆ ಚಿಕ್ಕ ಸಾಲಗಳು ನಿಮ್ಗೆಲ್ಲ ತುಂಬಾ ಲಾಭದಾಯಕವಾಗಿದೆ. ಏನನಿಸುತ್ತೆ ಲಕ್ಷ್ಮಿ ಅಕ್ಕ, ಲಾಭದಾಯಕವಾಗಿದೆಯಾ? ಹಾ, ತುಂಬಾ ಲಾಭದಾಯಕವಾಗಿದೆ. ಮೊದಲೆಲ್ಲ ಕೆಲಸಕ್ಕಾಗಿ ಹಣದ ಅಗತ್ಯ ಉಂಟಾಗ್ತಿತ್ತಲ್ಲ, ಆಗ ಅಲ್ಲಿ ಇಲ್ಲಿ ಸುತ್ತಾಡಿ ತುಂಬಾ ತೊಂದರೆ ಆಗ್ತಿತ್ತು. ನೀವೇ ನೋಡಿ, ಬ್ಯಾಂಕ್ ಸುಲಭವಾಗಿ ಸಾಲವಂತೂ ಕೊಡೋದಿಲ್ಲ, ಮತ್ತೆ ಸಾಹುಕಾರರಿಂದ ಪಡೆದ ಸಾಲ ದುಬಾರಿಯಾಗಿರುತ್ತೆ. ಇಂಥ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ವಿ ನಾವೆಲ್ಲ. ಆದ್ರೆ ನಿಮ್ಮ ಫೈನಾನ್ಸ್ ಕಂಪನಿಯು ಮನೆಗೆ ಬಂದೇ ಸಾಲ ಕೊಟ್ಟಿದೆ. ಈಗ ತುಂಬಾ ಲಾಭವಾಗಿದೆ ನಮಗೆ. ಏನ್ರವಾ, ನೀವು ಏನಾದ್ರೂ ಹೇಳಿಯಲ್ಲ? ಹೌದು ಮೇಡಮ್, ಲಕ್ಷ್ಮಿ ಹೇಳ್ತಾ ಇರೋದು ನಿಜವಾಗಿದೆ. ಇದನ್ ಕೇಳಿ ತುಂಬಾನೇ ಖುಷಿಯಾಯ್ತು. ಯಾಕೆಂದ್ರೆ ಕೆಲವು ಜಾಗಗಳಲ್ಲಿ ಎಂಥ ದುರ್ಘಟನೆಗಳು ಆಗಿವೆ ಅಂದ್ರೆ ಅಲ್ಲಿ ಈ ಸೌಲಭ್ಯದ ದುರುಪಯೋಗ ಆಗಿದೆ. ಅದರಿಂದ ಕಂಪನಿಗೆ ನಷ್ಟವಾಗಿದ್ದು ಸರಿಯೇ, ಜೊತೆಗೆ ಮಹಿಳೆಯರಿಗೂ ನಷ್ಟವಾಗಿದೆ. ಮೇಡಮ್, ನೀವು ರಾಮನಗರದ ಅಂಬೇಗಾಂವ್ನಲ್ಲದ ಘಟನೆ ಬಗ್ಗೆ ಹೇಳ್ತಿದ್ದೀರಲ್ವಾ? ಹೌದು, ಸರಿ ಅಂದ್ರಿ. ಅಲ್ಲಿ ಏನಾಗಿತ್ತು ಮೇಡಮ್? ರಾಮನಗರದಲ್ಲಿ ರೇವತಿ ತನ್ನ ಪತಿಯ ಜೊತೆ ತುಂಬಾ ಸುಖವಾಗಿ ಇದ್ಲು ನೋಡಿ. ಅಲ್ವೋ ರೇವತಿ, ಈ ತಿಂಗಳಂತೂ ನೀನು ಅಂಗಡಿಯಿಂದ ತುಂಬಾ ಹಣ ಗಳಿಸಿದ್ಯಾ? ಹೌದು, ಎಲ್ಲ ಆ ಸಾಲ ಕೊಟ್ಟ ಕಂಪನಿಯ ಕೃಪೆಯಿಂದ, ಅವರೇ ಕೊಟ್ಟಂತ ಸಾಲದ ಹಣದಿಂದ ನಾವು ಈ ಮಷೀನ್ ತಗೊಂಡಿದ್ದು. ಮತ್ತೆ ಈಗ ನನ್ನ ಟೇಲರಿಂಗ್ ನ ಕೆಲಸ ಎಷ್ಟು ಚೆನ್ನಾಗಿ ನಡೀತಾ ಇದೆ. ಹಾ, ಇದು ನಿಜ ಕಣೆ. ಅಲ್ದೆ ಇನ್ನೇನು, ನಮ್ಮ ಗುಂಪಿನ ಎಲ್ಲಾ ಹೆಂಗಸರು ಇದೇ ರೀತಿಯಲ್ಲಿ ತಮ್ಮ ಕೆಲ್ಸನ್ನ ಹೆಚ್ಚಿಸಿದ್ದಾರೆ. ವಾಹ್, ನನ್ ಕೆಲ್ಸನೂ ಅಷ್ಟೇ ಚೆನ್ನಾಗಿ ನಡೀತಾ ಇದೆ ಅನ್ಸುತ್ತೆ. ಸುಖದ ದಿನ ಬಂದಿದೆ ಈಗ. ಸರಿ, ಒಂದ್ ವಿಷಯ ಹೇಳು. ಕೆಲವು ದಿನದಿಂದ ನನ್ ಮನ್ಸಲ್ಲಿ ಒಂದು ಯೋಚನೆ ಬರ್ತಾ ಇದೆ. ಎಂತ ಯೋಚನೆ? ಬರೋ ತಿಂಗಳು ಒಂದು ಮೋಟಾರ್ ಸೈಕಲ್ ತಗೊಳ್ಳೋದು. ಮೋಟಾರ್ ಸೈಕಲ್? ಹಾ, ಅರೆ ಆ ಶಿಂದೇವಾಡೆ ತೋಡಕರ್ಗೆ ತನ್ನ ಸೆಕೆಂಡ್ ಹ್ಯಾಂಡ್ ಮೋಟಾರ್ ಸೈಕಲ್ ಮಾರೋಕಿದೆ. ಯೋಚಿಸ್ತೀನಿ ತಗೊಂಡ್ಬಿಡೋದಂತ. ಹೌದಾ? ಆದ್ರೆ ಎಷ್ಟು ಬೆಲೆ ಇರಬಹುದು? 12,000 ಅಂತಿದ್ದಾನೆ. 10 ಕೊಡ್ಬೋದು. 10,000? ಹಾ, ಅಯ್ಯೋ ದೇವ್ರೇ, ಇಷ್ಟೊಂದು ಹಣ ತರೋದು ಎಲ್ಲಿಂದ? ಆ ಮಾತು ನಿಜ ನೋಡು. ನೀನು ಒಂದ್ ಕೆಲ್ಸ ಮಾಡ್ಬೋದು. ಏನು? ಇನ್ನೊಂದು ಗುಂಪಿನ ಸದಸ್ಯೆ ಆಗ್ಬಿಡು. ಆಗ ಮತ್ತೆ ಸಾಲ ತಗೋ. ವಾ, ಇನ್ನೊಂದ್ ಸಾಲ? ಈ ಮೊದ್ಲೇ ನಾವು ಒಂದು ಸಾಲ ತಗೊಂಡಿದ್ದೀವಿ. ಈಗ ಇನ್ನೊಂದು ಸಾಲ ತಗೊಂಡ್ರೆ 2ರ ಕಂತನ್ನು ಎಲ್ಲಿಂದ ತುಂಬಿಸೋದು? ಅರೆ, ನೀನ್ಯಾಕೆ ಚಿಂತೆ ಮಾಡ್ತೀಯಾ? ನಿನ್ ಕೆಲ್ಸ ಅಂತೂ ತುಂಬಾ ಚೆನ್ನಾಗಿ ನಡೀತಿದೆ. ಅಲ್ದೆ ನನ್ಗೆ ಒಳ್ಳೆ ಕಾಂಟ್ರಾಕ್ಟ್ ಸಿಗ್ತಿವೆ. ನಾವು ಕಂತು ತುಂಬ್ತಾ ಇರೋಣ. ಅಪ್ಪ, ನಾ ಕಲರ್ ಟಿವಿ ತಗೋಬಹುದಾ?
ಅರೇ ಹುಚ್ಚ ಹುಡುಗಿ, ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? ಅಪ್ಪ ನೀವ್ ಮೋಟಾರ್ ಸೈಕಲ್ ಆಮೇಲೆ ತಗೊಳ್ಳಿ, ಮೊದ್ಲು ನಮ್ಗೆ ಕಲರ್ ಟಿವಿ ಕೊಡಿಸಿ. ಮಗು ನಿಮ್ಗೆ ಗೊತ್ತಲ್ಲ ನನ್ ಕೆಲ್ಸಕ್ಕಾಗಿ ಎಲ್ಲೆಲ್ಲಿ ಹೋಗೋಕಿರುತ್ತೆ. ಹಾ, ಸೈಕಲ್ ನಡೆಸಿ ನನ್ನ ಕಾಲಿನ ಗತೆ ಹಾಳಾಗೋಗಿದೆ. ಅದ್ಕಂತ್ಲೇ ನಾನ್ ಮೋಟಾರ್ ಸೈಕಲ್ ತಗೊಳ್ತೀನಿ ಕಣೋ, ತಿಳಿತಾ? ಹೋಗಿ ಅಪ್ಪ, ಏನಿದು? ಮಮ್ಮಿ ನೀನಾದ್ರೂ ಹೇಳಲ್ಲ ಅಪ್ಪನಿಗೆ. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡೋಣ ಮಮ್ಮಿ, ನೀನೇ ಇನ್ನಷ್ಟು ಹಣ ಹೊಂದಿಸ್ಕೊಂಡ್ ಬಾ, ನಾವು ಮೋಟಾರ್ ಸೈಕಲ್ ತಗೊಳ್ಳೋಣ ಮತ್ತೆ ಕಲರ್ ಟಿವಿ ಕೂಡ ತಗೊಳ್ಳೋಣ. ಮಗ ನಿಜಕ್ಕೂ ತನ್ನ ಅಪ್ಪನ ಹಾಗಿದ್ದಾನೆ. ಅರೆ ನನ್ ಮಕ್ಳ, ನಾವು ಇಷ್ಟು ಹಣ ತರೋದು ಎಲ್ಲಿಂದ? ಅಪ್ಪ ನೀವು ಮೋಟಾರ್ ಸೈಕಲ್ ಆಮೇಲೆ ತಗೊಳ್ಳಿ, ಮೊದ್ಲು ನಮ್ಗೆ ಕಲರ್ ಟಿವಿ ಬೇಕು. ಹೌದಪ್ಪ. ಹೆಚ್ಚು ಹಠ ಹಿಡಿಯೋ ಅಗತ್ಯವಿಲ್ಲ. ಇನ್ನೂ ಹಣ. ನಡೀರೀಗ, ಸ್ಕೂಲ್ಗೆ ಹೋಗ್ಬೇಕಲ್ವಾ? ಅರೆ ರೇವತಿ, ಒಂದ್ ಕೆಲ್ಸ ಮಾಡ್ಬೋದಲ್ಲ? ಯಾವ್ದೋ ಬೇರೆ ಕಂಪನಿಯಿಂದ 10,000 ಸಾಲ ತಗೊಳ್ಳೋಣ. 1 ತಿಂಗಳಕ್ಕಂತೂ 3,000 ಅಷ್ಟೇ ತಾನೆ? ಮತ್ತೆ ಇನ್ನಷ್ಟು ಸಾಲ? ಮಮ್ಮಿ ಈಗ ನೀನ್ ಇಲ್ಲ ಅನ್ಬೇಡ. ಅಪ್ಪ ಹೇಳಿ ಆಯ್ತು, ಕಲರ್ ಟಿವಿ ತಗೊಳ್ಬೇಕು ಅಂದ್ರೆ ತಗೊಳ್ಬೇಕು. ಅರೆ ರೇವತಿ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನಾನಿದ್ದೀನಿ, ಸರಿಯಾಗುತ್ತೆ. ನೀನ್ ಯೋಚನೆ ಮಾಡ್ಬೇಡ, ಸಾಲ ತಗೋ. ಆಯ್ತು, ಆಗ್ಲಿ. ನಾವು ಕಲರ್ ಟಿವಿ ತಗೊಳ್ತೀವಿ. ಏನ್ ರೇವತಿ, ಹೇಗೆ ನಡೀತಿದೆ ಜೀವನ? ಮಂಜು, ನೀನು ಬಾ ಕೂತ್ಕೋ. ನನ್ನ ಕೆಲ್ಸ ಅಂತೂ ತುಂಬಾ ಚೆನ್ನಾಗಿ ನಡೀತಿದೆ. ನೀನ್ ಹೇಳು, ನಿನ್ನ ಸೀರೆಗಳ ವ್ಯಾಪಾರ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಕಂಪನಿ ಕೊಟ್ಟಂತಹ ಸಾಲದಿಂದ ನಮ್ಮ ಗುಂಪಿನ ಎಲ್ಲಾ ಹೆಂಗಸರ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾ, ಅದೇನೋ ನಿಜ. ಮಂಜು, ಒಂದ್ ಮಾತ್ ಹೇಳಲಾ? ನಾನು ಇನ್ನೂ 2 ಕಂಪನಿಗಳ ಗುಂಪಿನ ಸದಸ್ಯ ಆಗಿದ್ದೀನಿ. ಕೆಲವೇ ದಿನಗಳಲ್ಲಿ ನನ್ಗೆ ಇನ್ನೂ 2 ಲೋನ್ ಸಿಗುತ್ತವೆ. ಆಮೇಲೆ ಇವರಿಗಾಗಿ ಮೋಟಾರ್ ಸೈಕಲ್ ಮತ್ತೆ ಮಕ್ಕಳಿಗಾಗಿ ಕಲರ್ ಟಿವಿ ಕೂಡ ತಗೊಳ್ತೀವಿ. ಹಾ. ಅರೆ, ಒಂದೇ ಸಲ 3 ಲೋನ್? ಆದ್ರೆ ನೀವದನ್ನ ವಾಪಸ್ ಹೇಗೆ ಮಾಡ್ತೀರಾ? ಮೊದ್ಲು ನನ್ಗೂ ಹಾಗನ್ಸಿತ್ತು. ಆಮೇಲೆ ಇವ್ರಂದ್ರು, ಅರೆ ನಮ್ಮ ಆದಾಯ ಹೆಚ್ಚಾಗಿದೆ, ನೀ ಯಾಕೆ ಚಿಂತೆ ಮಾಡ್ತೀಯಾ, ಇಬ್ರು ಸೇರಿ ತುಂಬ್ಸೋಣ ಸಾಲ. ಒಂದ್ಸಲ ನೀನು ಯೋಚಿಸು. ಒಂದೇ ಸಲ 3 ಸಾಲ ನನ್ಗ್ಯಾಕೋ ಸರಿ ಅನಿಸ್ತಾ ಇಲ್ಲ. ಮತ್ತೊಮ್ಮೆ ಯೋಚಿಸು. ಹಾ. ಅರೆ, ಇವ್ರು ಎಲ್ಲ ಯೋಚಿಸಿದಾರಲ್ಲ ಅಂದ್ಮೇಲೆ ನನ್ಗೆ ಯೋಚಿಸುವ ಅಗತ್ಯ ಎಲ್ಲಿದೆ? ಅದೆಲ್ಲ ಬಿಡು, ನೀನ್ ಚಿಂತೆ ಮಾಡ್ಬೇಡ. ಇಲ್ಲಿ ಕೂತ್ಕೋ, ನಾ ಚಾತಾಡ್ತೀನಿ. ಅರೆ ಇಲ್ಲ, ನಾನ್ ಹೋಗ್ಬೇಕು. ಗ್ರಾಹಕರು ಬರ್ತಾರೆ, ಅವರಿಗೆ ಸೀರೆ ತೋರಿಸ್ಬೇಕು. ನೀನು ಒಂದ್ಸಲ ಮತ್ತೊಮ್ಮೆ ಯೋಚನೆ ಮಾಡು, ಸರಿನಾ? ಆಗ್ಲಿ. ಈ ರೀತಿಯಲ್ಲಿ ಮನಸ್ಸಿಲ್ದಿದ್ರು ರೇವತಿ ಒಂದರ ನಂತರ ಒಂದು ಇಂಥ 3 ಪ್ರಕಾರದ ಸಾಲ ತಗೊಂಡ್ಲು. ಇಡೀ ಪರಿವಾರ ಸುಖದಲ್ಲಿತ್ತು. ಆದ್ರೆ ಈ ಸುಖ ಹೆಚ್ಚು ದಿನ ಬಾಳ್ಲಿಲ್ಲ. ಅರೆ ರೇವತಿ, ಬಾಬಾ ಹೇಳೆ, ಈ ಕಡೆ ಹೇಗ್ ಬಂದೆ? ಹಾಗೆ ಕೆಲಸ ಹೇಗೆ ನಡೀತಿದೆ ಕಣೆ ನಿಂದು? ಸರಿಯಾಗಿ ನಡೀತಿದೆ. ಏನಾಯ್ತು ರೇವತಿ? ಗಂಡನ್ ಜೊತೆ ಜಗಳ ಏನಾದ್ರೂ ಆಯ್ತಾ? ಯಾಕೆ ಬೇಸರದಲ್ಲಿದ್ದೀಯಾ? ಏನ್ ಹೇಳುದ್ ಮಂಜು, 15 ದಿನ ಆಗೋಯ್ತು, ಅವ್ರಿನ್ನೂ ಗುಣವೇ ಆಗಿಲ್ಲ. ಅದಕ್ಕೇನಾಯ್ತು? ಔಷಧಿ ಕೊಡು, ಗುಣ ಆಗ್ತಾರೆ. ಹೌದ್ ಕಣೆ, ಕೊಟ್ಟೆ, ಔಷಧಿನೂ ಕೊಟ್ಟೆ, ದೊಡ್ಡ ಡಾಕ್ಟ್ರಿಗೂ ತೋರಿಸ್ದಾಯ್ತು. ಅವ್ರು ಹೇಳಿದ್ರು ಜಾಂಡಿಸ್ ಆಗಿದೆ ಅಂತ. ಜಾಂಡಿಸ್? ಇದಂತೂ ತುಂಬಾ ನೋವಿನ ವಿಷಯ. ಆದ್ರೆ ಔಷಧಿ ತಗೊಂಡ್ರೆ ಗುಣ ಆಗ್ತಾರೆ. ಆದ್ರೆ ಮಂಜು, ಬಹಳ ದಿನಗಳಿಂದ ಅವರು ಕೆಲ್ಸಕ್ಕೂ ಹೋಗಿಲ್ಲ ಕಣೆ. ಹೀಗಾಗಿ ಅವರ ಆದಾಯವೂ ನಿಂತಿದೆ. ಮತ್ತೆ ಔಷಧಿಯ ಮೇಲೂ ಬಹಳ ಖರ್ಚಾಗಿದೆ. ನೀನನ್ನೋದು ನಿಜ. ಇತ್ತೀಚೆಗೆ ಔಷಧಿ ಕೂಡ ತುಂಬಾ ದುಬಾರಿ ಆಗ್ಬಿಟ್ಟಿವೆ. ಅಲ್ದೆ ಇನ್ನೇನು, ಮನೇಲಿ ಎಷ್ಟು ಹಣ ಇತ್ತೋ ಎಲ್ಲಾ ಖರ್ಚಾಯ್ತು. ಅದಕ್ಕೆ 3 ತಿಂಗಳ ಬದ್ಲಿಗೆ ನಾನು ಬರೀ 1 ತಿಂಗಳ ಕಂತ್ ಮಾತ್ರ ತುಂಬಿದ್ದೀನಿ. ಅಂದ್ರೆ ನೀನಿಲ್ಲಿ ಸಾಲ ತಗೊಳ್ಳಿಕ್ ಬಂದಿದ್ಯಾ? ಹಾ, ಬರೀ 2,000 ರೂಪಾಯಿ ಬೇಕಿತ್ತು. ಮಂಜು, ನಿಜ ಹೇಳ್ತಿದ್ದೀನಿ, ಒಂದ್ ವೇಳೆ ನೀನು 2,000 ಕೊಟ್ರೆ ಅಂದ್ರೆ ನನ್ನ ತೊಂದ್ರೆ ದೂರ ಆಗುತ್ತೆ. ನೋಡಿದ್ಯಾ ರೇವತಿ, ನಾನು ಆವತ್ತೇ ಹೇಳಿದ್ದೆ, ಒಂದೇ ಸಲ 3 ಸಾಲ ತಗೊಳ್ಳೋದು ಖಂಡಿತ ಸರಿಯಲ್ಲ. ಕಷ್ಟಗಳು ಹೇಳ್ಕೊಂಡು ಬರೋದಿಲ್ವಲ್ಲ. ಈಗ ನೋಡಿದ್ಯಾ ಏನಾಯ್ತು? ಅರೆ, ನನ್ಗೇನು ಕನಸು ಬಿತ್ತಿತ್ತ ಇಷ್ಟು ದೊಡ್ಡ ಕಷ್ಟ ಬರ್ಬಹುದಂತ? ಅಲ್ದೆ ಇದ್ರ ಮೊದಲು ನಾನು ಎಲ್ಲಾ ಕಂತನ್ನು ಸರಿಯಾಗಿ ತುಂಬಿದೀನಿಲ್ಲ. ಅದೇನೂ ನಿಜ ಕಣೆ, ಆದ್ರೆ ಈಗ ಸಮಸ್ಯೆ ಬಂತಲ್ಲ. ಅದಕ್ಕೆ ನಿನ್ ಹತ್ರ ಬಂದಿದ್ದೀನಿ. ನೀನ್ ನನ್ನ ಗೆಳತಿ ಅಲ್ವಾ? ಮತ್ತೆ
ಈ ಸಲ ನನ್ಗೆ ಇಷ್ಟು ಸಹಾಯ ಮಾಡ್ಕೊಣೆ. ಆಗ್ಲಿ, ಈ ಸಲ ನಿನಗೆ ಸಹಾಯ ಮಾಡ್ತೀನಿ. ಆದ್ರೆ ನನಗೆ ನನ್ನ ಹಣ ಆದಷ್ಟು ಬೇಗ ಮರಳಿ ಕೊಡು, ಸರಿನಾ? ಇಲ್ಲಾಂದ್ರೆ ನಾನು ಡಿಫಾಲ್ಟರ್ ಆಗ್ಬಿಡ್ತೀನಿ. ನೀನು ಒಂಚೂರು ಚಿಂತೆ ಮಾಡ್ಬೇಡ ಮಂಜು. ಯಾವತ್ತೂ ಇವರು ಕೆಲ್ಸ ಶುರು ಮಾಡ್ತಾರೋ 15 ದಿನದಲ್ಲಿ ನಿನ್ನ ಹಣ ವಾಪಸ್ ಕೊಡ್ತೀನಿ. ಒಂಚೂರು ತಡ ಮಾಡಲ್ಲ. ಹಾ, ಆಗ್ಲಿ. 1 ತಿಂಗಳ ನಂತರ. ಸರಿ, ನಾನ್ ಏನ್ ಹೇಳ್ತಾ ಇದ್ದೆ? ಅರೆ ಕೇಳಿಲ್ಲ. ಹಾ, ಕೇಳಿಸ್ತದೆ, ಹೇಳಲ್ಲ. ಮೊದ್ಲು ಟಿವಿ ಬಂದ್ ಮಾಡಿ. ಆಯ್ತು, ಬಂದ್ ಮಾಡಿದೆ. ಈಗ ಹೇಳು. ನೋಡಿ, ಈ ತನಕ ನಾನು ಅದೇಗೋ ಮಾಡಿ ನಡೆಸಿದೆ. ಆದ್ರೆ ಈ ತಿಂಗಳು 4 ಕಂತುಗಳ 12,000 ರೂಪಾಯಿ ಮತ್ತೆ ಮೇಲಿನ ಅದರ ಬಡ್ಡಿ ತುಂಬಿಸ್ಲೇಬೇಕು. ಹೌದ್ ಕಣೆ, ಅದು ನನ್ಗೆ ಗೊತ್ತಿದೆ. ಆದ್ರೆ ನಾನು ಹಣ ತರೋದೆಲ್ಲಿಂದ? ನೋಡು, ಈ ತಿಂಗಳು ಹೇಗಾದ್ರೂ ಸಂಭಾಳಿಸೋ, ಸರಿನಾ? ನನ್ಗೆ ಒಂದ್ ಕಡೆ ಬೇಗ ಪೇಂಟಿಂಗ್ನ ಕೆಲಸ ಸಿಗೋದ್ರಲ್ಲಿದೆ. ಕೆಲಸ ಸಿಗುತ್ತಲೇ ಮುಂದಿನ ತಿಂಗಳು ಎಲ್ಲಾ ಸಾಲ ತುಂಬಿಸೋಣ. ಸಾಧ್ಯವೇ ಇಲ್ಲ. ಕಳೆದ ತಿಂಗಳು ಅದೇನೋ ಮಾಡಿ ಸಂಭಾಳಿಸಿದೆ. ಈ ಬಾರಿಯಂತೂ ನನ್ನ ಯಾವುದೇ ಗೆಳತಿ ಸಹಾಯ ಮಾಡಲ್ಲ. ಎಷ್ಟೆಲ್ಲ ಮಾತಾಡ್ತಾ ಇರ್ತಾರೆ, ಇನ್ನು ನನ್ಗೆ ಸಹಿಸೋಕೆ ಆಗಲ್ಲ. ಅಲ್ವೇ, ನೀನು ಹೇಳೋದಾದ್ರೇನು? ನನ್ನನ್ನು ಮಾರ್ಕೊಳ್ಳ? ನಾನ್ ಹಾಗನ್ನ. ನೋಡಿ, ಏನ್ ಹೇಳ್ತೀನಿ, ಒಂದ್ ವೇಳೆ ನಾವ ನಿಮ್ಮ ಮೋಟಾರ್ ಸೈಕಲ್ ಮಾರಿದ್ರೆ ಆಗ ಈಗಿನ ಮಟ್ಟಿಗೆ ನಮ್ಮ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಬಹುದು ಅಲ್ವಾ? ನನ್ ಮೋಟಾರ್ ಸೈಕಲ್ ಮಾರಲ್ಲ, ಮತ್ತೆ ನನ್ ಕೆಲ್ಸಕ್ಕೆ ಹೇಗೆ ಹೋಗೋದು? ನೀನೇ ನೋಡ್ತಾ ಇದ್ಯಾ ರೋಗದಿಂದಾಗಿ ನನ್ನ ಸ್ಥಿತಿ ಹೇಗಿದೆ. ಒಂದ್ ವೇಳೆ ಮೋಟಾರ್ ಸೈಕಲ್ ಮಾರಿದ್ರೆ ಕತೆ ಮುಗೀತು. ನನ್ಗೆ ನೇರ ಸ್ವರ್ಗದ ಟಿಕೆಟೇ ಗ್ಯಾರಂಟಿ. ಅರೆ, ಇದೇನ್ ಹೇಳ್ತಿದ್ದೀರಾ? ಮತ್ತೇನು, ಆ ವಿಷಯ ಬಿಟ್ಬಿಡು. ಈ ತಿಂಗಳು ನೀನು ಹೇಗೋ ಮಾಡಿ ಸಂಭಾಳಿಸು. ಇಲ್ಲಾಂದ್ರೆ ನಿನ್ನ ತವರ ಮನೆಯಿಂದ ಹಣ ತಗೊಂಬಾ. ಅವ್ರೆಲ್ಲಿಂದ ತರ್ತಾರೆ? ನಿಮ್ಗೆ ಗೊತ್ತಿದೆಯಲ್ಲ ಅವರ ಪರಿಸ್ಥಿತಿ ಹೇಗಿದೆ. ಮತ್ತೆ ನಾನವ್ರಿಗೆ ತೊಂದರೆ ಕೊಡಲ್ಲ. ಹಾಳಾಗೋಗು. ಹಾ, ನಿಮ್ಗೇನಾಗಿದೆ ನಷ್ಟ? ಈಗ ನೀವು ನನ್ ಮಾತ್ ಕೇಳಿಯಲ್ಲ. ಈಗ ನಾವು ಮೋಟಾರ್ ಸೈಕಲ್ ಮಾರಿಬಿಡೋಣ. ಪರಿಸ್ಥಿತಿ ಸರಿಯಾದ್ಮೇಲೆ ಪುನಃ ಖರೀದಿಸೋಣ. ಏನು ಸರಿ ಅಲ್ವಾ? ನೀನ್ ಇದೆಲ್ಲ ನನ್ಗೆ ಕಲಿಸ್ಬೇಡ, ತಿಳಿತಾ? ಹೆಚ್ಚು ಮಾತಾಡದೆ ಕೆನ್ನೆ ಕೊಡ್ತೇನೆ. ಇಲ್ಲ ಅಂದ್ರೆ ಒಂದ್ ಕೆಲ್ಸ ಇನ್ನೂ ಮಾಡ್ಬೋದು. ನಿನ್ ಬಳೆ ಮತ್ತು ಮಂಗಳಸೂತ್ರ ಕೊಡು. ಅಕ್ಕ ಸಾಲಿ ಬಳಿ ಅಡಬಿಡೋಣ, ಮತ್ತೆ ಸಾಲ ತೀರಿಸೋಣ. ಅರೆ, ಅದು ಸಾಧ್ಯವಿಲ್ಲ. ನೋಡಿ, ನಾನು ಬೇಕಿದ್ರೆ ಬಳೆ ಕೊಡ್ಬಹುದು, ಮಂಗಳಸೂತ್ರ ಬೇಡ. ನನ್ಗೆ ಜಾಸ್ತಿ ಜಾಣತನ ತೋರಿಸ್ಬೇಡ. ಆದ್ರೆ ಅದು ಕೇಳೆ, ನಕಲಿ ಮಂಗಳಸೂತ್ರ ತಗೊಂಡ್ಬಿಡು, ಹಾಕೋ ಅದನ್ನೇ. ಬೇಕ್ ಕೊಡು ಆ ಮಂಗಳಸೂತ್ರ. ಅರೆ, ಏನಂತ ಇದ್ದೀರಾ ನೀವು? ನನ್ನ ಮಾಂಗಲ್ಯದ ಒಡವೆನ ನಾನ್ ಖಂಡಿತ ಕೊಡಲ್ಲ. ಅಂತ ಪಾಪ ನಾನ್ ಮಾಡೋದಿಲ್ಲ ರೀ. ಬಹುಶಃ ನೀನ್ ಹೀಗೆ ಒಪ್ಪೋದಿಲ್ಲ. ಕೊಡದನ. ಬೇಡ್ರಿ, ನಾನೇ ಕೊಡ್ತೀನಿ. ತಗೊಳ್ಳಿ. ಅಯ್ಯೋ ದೇವ್ರೇ, ಮಂಗಳಸೂತ್ರ ಅಡವಿಟ್ಟಳೇನು? ಇದಂತೂ ತುಂಬಾ ಅನ್ಯಾಯ. ಇಂಥ ದುರ್ದಶೆ ಯಾವುದೇ ಹೆಂಗಸಿಗೆ ಬರಬಾರ್ದು ದೇವ್ರೇ. ಇಂಥ ಆಸೆ ಬುರುಕ ಗ್ರಾಹಕರಿಂದ ಎಲ್ಲರಿಗೂ ನಷ್ಟ ಆಗುತ್ತೆ. ಜೊತೆಗೆ ನಮ್ಮ ಸೆಕ್ಟರ್ನ ಹೆಸರು ಹಾಳಾಗುತ್ತೆ. ಮೇಡಮ್ ಅವರೇ, ಒಂದು ಮಾತು ಕೇಳಲ್ಲ? ನೀವು ಸಿಟ್ಟಾಗೋದಿಲ್ಲ ಅಂದ್ರೆ ಅರೆ, ಹೇಳ್ತೀನಿ. ಇಲ್ಲಿಲ್ಲ. ಏನ್ ಕೇಳಲಿಕ್ಕಿದೆ? ಸಂಕೋಚವಿಲ್ಲದೆ ಕೇಳು. ನೋಡಿ, ಈ ಇಡೀ ವಿಷಯದಲ್ಲಿ ಗ್ರಾಹಕರ ತಪ್ಪು ಇದ್ದೇ ಇದೆ. ಆದ್ರೆ ಕಂಪನಿದು ಯಾವುದೇ ತಪ್ಪಿಲ್ವಾ? ಅದು ಹೇಗೆ ಹೇಳ್ತೀರಾ ಲಕ್ಷ್ಮಿ ಅಕ್ಕ? ಮೊದಲು ಅಗತ್ಯಕ್ಕಿಂತ ಹೆಚ್ಚು ಸಾಲ ತಗೊಳ್ಳುದು ಅಥವಾ ಕಮಿಷನ್ ಆಸೆಯಲ್ಲಿ ಸ್ವಂತದ ಹೆಸರಲ್ಲಿ ಸಾಲ ತಗೊಂಡು ಇನ್ನೊಬ್ರಿಗೆ ಕೊಟ್ರೆ ಅದರಲ್ಲಿ ಕಂಪ್ನಿದೇನು ತಪ್ಪು? ಅದೆಲ್ಲ ಗ್ರಾಹಕರದ ತಪ್ಪೇ. ತಡೀರಿ ಸುರೇಶ್, ನೀವ್ ಹೇಳಿ ಲಕ್ಷ್ಮಕ್ಕ. ನಿಮ್ಮ ವಿಷಯನೇ ಬೇರೆ ಮೇಡಮ್ ಅವರೇ. ಆದ್ರೆ ಕಂಪನಿಯ ಜನ ಬರ್ತಾರೆ ಮತ್ತೆ ನಮ್ಮ ಹಿಂದೆನೆ ಬಿದ್ದು ಬಿಡ್ತಾರೆ. ಗುಂಪು ಮಾಡಿ ಸಾಲ ಸಿಗುತ್ತೆ, ಗುಂಪು ಮಾಡಿ ಕಮಿಷನ್ ಕೊಡ್ತೀವಿ. ಮತ್ತೆ ಅವರ ಏಜೆಂಟರು ಬರ್ತಾರೆ, ಮತ್ತೆ ಅವರು ಇದೇ ಮಾತು ಹೇಳ್ತಾ ಇರ್ತಾರೆ. ಬೆನ್ನ ಹಿಂದೆ ತಾಗಿ ಬಿಡ್ತಾರೆ. ಈ ಮಾತಂತೂ ನಿಜವೇ ಆಗಿದೆ. ಚಿಟ್ಟೆ ಥರ ಸುತ್ತಾಡ್ತಾನೆ ಇರ್ತಾರೆ. ತಲೆ ನಿಜಕ್ಕೂ ಹಾಳಾಗಿ ಹೋಗುತ್ತೆ. ಮತ್ತೆ ಇಂಥ ಸ್ಥಿತಿಯಲ್ಲಿ ಎಲ್ರೂ ಯೋಚಿಸ್ತಾರೆ, ತಗೊಂಡೇ ಬಿಡೋಣ ಸಾಲ, ಆಮೇಲೆ ನೋಡೋಣವಂತೆ. ನೀವು ಹೇಳುತ್ತು ನಿಜವಾಗಿದೆ. ಇಂಥದ್ದೆಲ್ಲ ವಿಷಯದಲ್ಲಿ ಕೇವಲ ಗ್ರಾಹಕರ ತಪ್ಪಿರುತ್ತೆ ಅಂತ ನಾನ್ ಖಂಡಿತವಾಗಿಯೂ ಹೇಳೋದಿಲ್ಲ. ನನ್ಗೆ ಗೊತ್ತಿದೆ, ಈ ಕಂಪನಿಯ ಜನ ಸರಿಯಾಗಿ ಪರೀಕ್ಷಿಸದೆ ಬರೀ ತಮ್ಮ ಮಂತ್ಲಿ ಟಾರ್ಗೆಟ್ ಪೂರ್ಣಗೊಳಿಸೋದಕ್ಕೆ ಬೇಗನೆ ಸಾಲ ಕೊಡ್ತಾರೆ. ನಾವು ಕೂಡ ಅದನ್ನೇ ಹೇಳ್ತೇವೆ. ಅರೆ ಮೇಡಮ್ಗೆ ಮಾತನಾಡೋಲ್ ಬಿಡಿ. ಜನರಿಗೆ ಅನ್ಸುತ್ತೆ ಇದು ಎಷ್ಟು ಒಳ್ಳೆ ಕಂಪನಿ ಅಂತ. ಏನೋ ಕೆಲಸ ಮಾಡದೆ ಎಷ್ಟು ಸುಲಭವಾಗಿ ಸಾಲ ಕೊಟ್ಟಿದೆ, ಅದು ನಮ್ಮ ಮನೆಗೆ ಬಂದು. ಆದ್ರೆ ಜನರಿಗೆ ಗೊತ್ತಿರೋಲ್ಲ, ಹೀಗೆ ಸುಲಭದ ಸಾಲ ಕೊಡೋದ್ರ ಹಿಂದೆ ಗ್ರಾಹಕರ ಉನ್ನತಿಯ ಉದ್ದೇಶ ಇರೋಲ್ಲ.
ಆದ್ರೆ ಆ ವ್ಯಕ್ತಿ ಹಾಗೂ ಕಂಪನಿಗೆ ಸುಲಭದ ಲಾಭ ಇದೆ. ಅಲ್ದೆ ಇನ್ನೇನು, ಒಂದ್ ವೇಳೆ ಅವರ ಲಾಭ ಇಲ್ದಿದ್ರೆ ನಮ್ಮ ಹತ್ರ ಯಾಕೆ ಬರ್ತಾರೆ? ನಾವಂತೂ ಅವಶ್ಯಕತೆ ಇಲ್ಲದಾಗ ಯಾವತ್ತೂ ಅವರಿಂದ ಸಾಲ ತಗೊಂಡಿಲ್ಲ. ಮತ್ತೆ ತಗೊಂಡಿದ್ದು ಎಷ್ಟು ತೀರಿಸೋಕಾಗತ್ತೋ ಅಷ್ಟೇ. ನಾವು ಯಾರ ಜಾಲಕ್ಕೂ ಬೀಳೋದಿಲ್ಲ. ಹಾ, ಹಾಗೇನೆ ಮಾಡ್ಬೇಕಮ್ಮ. ಮೇಡಮ್, ಕ್ರೆಡಿಟ್ ಬ್ಯೂರೋದ ಬಗ್ಗೆ ಹೇಳಿಯಲ್ಲ. ಅರೆ ಹಾ, ನಾನಂತೂ ಮರ್ತೇ ಬಿಟ್ಟಿದ್ದೆ. ನಮ್ಮ ದೇಶದಲ್ಲೂ ಕ್ರೆಡಿಟ್ ಬ್ಯೂರೋದ ಸ್ಕೀಮ್ ಬಹಳ ಬೇಗನೆ ಶುರು ಆಗೋದ್ರಲ್ಲಿದೆ. ಅದರ ಅರ್ಥ ಅದು ಯಾವ್ದೋ ಒಂದು ಹೊಸ ಫೈನಾನ್ಸ್ ಕಂಪನಿ ಏನಮ್ಮ? ಕಂಪನಿ ಅಂತ ಹೇಳ್ಬಹುದು, ಆದ್ರೆ ಫೈನಾನ್ಸ್ ಕಂಪನಿ ಅಂತ ಕಂಪನಿ ಅಲ್ಲ ಅದು. ಮತ್ತೆ ಈ ಕಂಪನಿ ಎಲ್ಲಾ ಫೈನಾನ್ಸ್ ಕಂಪನಿಗಳ ಗ್ರಾಹಕರ ಮಾಹಿತಿ ಇಟ್ಕೊಳ್ಳುತ್ತೆ. ಅವರ ಹೆಸರು, ಊರು, ವಿಳಾಸ, ಯಾವ ಕಂಪನಿಯಿಂದ ಎಷ್ಟು ಸಾಲ ತಗೊಂಡಿದ್ದಾರೆ, ಎಷ್ಟು ಬಾಕಿ ಉಳಿದಿದೆ, ಸರಿಯಾಗಿ ಕಂತು ತುಂಬ್ತಾರಾ, ಇದೆಲ್ಲ ವಿಷಯ. ಆದ್ರೆ ನಮಗೆ ಹೇಳಿ, ಅವರ ಬಳಿ ಈ ಎಲ್ಲ ಮಾಹಿತಿ ಎಲ್ಲಿಂದ ಬರುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ನಮ್ಮ ದೇಶದ ಎಲ್ಲಾ ಬ್ಯಾಂಕ್ಸ್ ಹಾಗೂ ಫೈನಾನ್ಸ್ ಕಂಪನಿಗಳು ಅವರ ಗ್ರಾಹಕರ ಎಲ್ಲಾ ಮಾಹಿತಿಯನ್ನು ಈ ಕ್ರೆಡಿಟ್ ಬ್ಯೂರೋಗೆ ಕಳಿಸುತ್ತವೆ. ಹೀಗಾಗಿ ಯಾವಾಗ ನೀವು ಒಂದು ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಯ ಗ್ರಾಹಕರಾಗ್ತೀರೋ, ನಿಮ್ಮ ಎಲ್ಲಾ ಮಾಹಿತಿ ಕ್ರೆಡಿಟ್ ಬ್ಯೂರೋದ ಕಂಪ್ಯೂಟರ್ನಲ್ಲಿ ಇರಿಸಲಾಗುತ್ತೆ. ಅರೇ ವಾ, ಅಂದ್ರೆ ಎಲ್ಲಾ ಮಾಹಿತಿ ಕಂಪ್ಯೂಟರ್ನಲ್ಲಿ? ಬಟನ್ ಒತ್ತೋದು ಮತ್ತೆ ನಮ್ಮ ಎಲ್ಲಾ ಕತೆನೂ ಹೊರಬರುತ್ತೆ. ಹಾ, ನಿಜಕ್ಕೂ. ಆದ್ರೆ ಇಷ್ಟೇ ಅಲ್ಲ, ನಿಮ್ಮ ಕ್ರೆಡಿಟ್ ಒಂದ್ ವೇಳೆ ಚೆನ್ನಾಗಿದ್ರೆ, ಅಂದ್ರೆ ನೀವು ಸರಿಯಾಗಿ ಸಾಲ ತುಂಬಿದ್ರೆ ಹಾಗೂ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತಾದ್ರೆ, ಆಗ ನೀವು ದೊಡ್ಡ ಮೊತ್ತದ ಸಾಲ ಕಡಿಮೆ ಬಡ್ಡಿಗೆ ಹಾಗೂ ಕಡಿಮೆ ವೇಳೆಯಲ್ಲಿ ಪಡೆಯಬಹುದು. ವಾ, ಇದರ ಅರ್ಥ ನಮ್ಮಂಥ ಒಳ್ಳೆ ಜನರಿಗೆ ಲಾಭವೇ ಇದೆ. ಸರಿಯಾಗಿ ಹೇಳ್ತಾ ಇದ್ದೀರಿ. ಮತ್ತೆ ಹೇಳಿ, ಒಂದ್ ವೇಳೆ ಯಾವುದೇ ವ್ಯಕ್ತಿ ಒಂದು ಬ್ಯಾಂಕಿನ ಇಲ್ಲ ಫೈನಾನ್ಸ್ ಕಂಪನಿಯ ಸಾಲ ತೀರಿಸಿದ್ದಿಲ್ಲ ಅಂದ್ರೆ? ಆಗೇನು, ಆ ಮನುಷ್ಯನಿಗೆ ಎಂದು ಯಾವುದೇ ಕಂಪನಿಯಿಂದ ಇಲ್ಲ ಯಾವುದೇ ಬ್ಯಾಂಕಿನಿಂದ ಸಾಲ ಯಾವತ್ತೂ ಸಿಗೋದಿಲ್ಲ. ಇದು ನಿಜಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಕೆಲವು ಕೆಟ್ಟ ಜನರು ಕಂಪನಿಯ ಸಾಲ ತಗೋತಾರೆ ಮತ್ತೆ ಮುಳುಗಿಸ್ತಾರೆ, ಇನ್ನೊಂದ್ ಕಡೆ ಹೋಗ್ತಾರೆ ಮತ್ತೆ ಅವರನ್ನು ಮುಳುಗಿಸ್ತಾರೆ, ಹೀಗೆ ಮಾಡ್ತಾ ಇರ್ತಾರೆ. ಮತ್ತೆ ಕೇಳಿ, ಎಲ್ಲಾ ಕಂಪನಿಗಳು ಹಾಗೂ ಬ್ಯಾಂಕುಗಳಿಗೆ ಅವರ ಗ್ರಾಹಕರ ಮಾಹಿತಿಯನ್ನ ಕ್ರೆಡಿಟ್ ಬ್ಯೂರೋಗೆ ಕೊಡೋದು ಕಾನೂನು ರೀತಿಯಲ್ಲಿ ತುಂಬಾನೇ ಅವಶ್ಯಕ. ಇದಂತೂ ತುಂಬಾ ಒಳ್ಳೇದಾಯ್ತು. ಇದರಿಂದ ಯಾವುದೇ ಸಮಸ್ಯೆ ಉಂಟಾಗೋಲ್ಲ. ಹಾಗಂತೂ ಯಾವತ್ತೂ ಆಗ್ಬಾರ್ದು. ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಸಾಲ ತಗೊಳ್ಳೋದು ಖಂಡಿತ ಕೆಟ್ಟದಲ್ಲ. ಆದ್ರೆ ಅಗತ್ಯಕ್ಕಿಂತ ಹೆಚ್ಚು ಸಾಲ ಅಥವಾ ಅಗತ್ಯ ಇಲ್ದಾಗ ಕೇವಲ ಕಮಿಷನ್ಗಾಗಿ ತಮ್ಮ ಹೆಸರಲ್ಲಿ ಸಾಲ ಪಡೆದು ಇನ್ನೊಬ್ರಿಗೆ ಕೊಡೋದು ಹಾಗೂ ಸಮಯಕ್ಕೆ ತುಂಬದಿರೋದು, ಅದು ತಪ್ಪು. ಇದೇ ರೀತಿಯಲ್ಲಿ ಯಾವ ಕಂಪನಿಗಳು ಕೇವಲ ನಿಮ್ಮ ಲಾಭದ ಬಗ್ಗೆ ಮಾತಾಡಿ ನಿಮಗೆ ಅಗ್ಗದ ಸಾಲ ಕೊಡಿಸುವ ಆಸೆ ಹುಟ್ಟಿಸ್ತಾರೋ, ಅಂಥ ಕಂಪನಿಗಳಿಂದ ನೀವು ದೂರವೇ ಇರಬೇಕಾಗತ್ತೆ. ಏನು ತಿಳಿತಲ್ವಾ? ಹೌದು.